ಸುದೀಪ್ ಸರ್ ಬಿಗ್ ಬಾಸ್ ಬಿಡ್ತಿದ್ದಾರೆ, ಯಾಕಂದ್ರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಅವ್ರು ಕಂಟೆಸ್ಟೆಂಟ್ ಆಗಿ ಬರ್ತಾ ಇದ್ದಾರೆ. अरे कहना क्या चाहते हो? ಫಸ್ಟ್ ಲೈನ್ ಓಕೆ ಸರ್, ಸೆಕೆಂಡ್ ಲೈನ್ ಕಂಟೆಸ್ಟೆಂಟ್ ಬೇಡವಾ? ಸೆಕೆಂಡ್ ಇಲ್ಲ ಸರ್. ಹೆಂಗ್ ಸರ್, ನಾನು ಒಳಗಡೆ ಹೋಗಿ ಕಂಟೆಸ್ಟೆಂಟ್ ಆದರೆ ನನ್ನ ಸಹ ಕಂಟೆಸ್ಟೆಂಟ್ಸ್ ಯಾರು? ಅಲ್ಲ, ನೀವೇ ಹೇಳಿ, ಯಾರು ನನ್ನ ಸಹ ಕಂಟೆಸ್ಟೆಂಟ್ಸ್ ಅಂತ ಕೊಟ್ಟರೆ ಅದಕ್ಕೊಂದು ಅರ್ಥ ಬರುತ್ತೆ ಬಿಗ್ ಬಾಸ್ಗೆ. ಓಕೆ, ಇಂತಿಂಥವರೆಲ್ಲ ಒಳಗಿರ್ತಾರೆ ಅಂದರೆ. ಶಿವಣ್ಣ ಇವಾಗ ಶಿವಣ್ಣ ಇದ್ರೆ ನಾವೇ ಗೆಲ್ಲಿಸ್ತೀವಿ. ನಾವೇ ಗೆಲ್ಲಿಸ್ತೀವಿ, ಅವ್ರಿಗೇನು ಶ್ರಮ ಪಡೋದೇ ಬೇಡ. ನಮ್ಮ ಧ್ರುವ ಸರ್ಜಾ ಅವರು, ನಾವು ಅವ್ರಿಗೆ ಕರೆದು ಹೇಳ್ತೀವಿ, ನೋಡು ನಾನು ಗೆಲ್ಲಬೇಕು, ಸುಮ್ಮನೆ ಸೆಡಿಬಾಗ ಮರ್ಯಾದೆ ಹೋಗುತ್ತಿಲ್ಲ ಅಂದರೆ ಅಂದ್ಬಿಟ್ಟು ಆಯಿತು, ನೋ ಪ್ರಾಬ್ಲಮ್ ಅಂತ ಬರ್ತಾರೆ. ಈಸಿ ಆಗ್ತದೆ ಹೇಳಿ. ರಮ್ಯಾ ಮ್ಯಾಮ್ ಸರ್, ಬಾಗ್ಲು ಓಪನ್ ಆಗೋದಿದೆಯಲ್ಲ, ಒಂದು ಕೀ ನಾನು ಕೈಲಿ ಇಟ್ಕೊಂಡಿರ್ತೀನಿ. ಯಾಕಂದರೆ ಒಂದೇ ಅವ್ರು ಓಡೋಗ್ತಾರೆ, ಇಲ್ಲ ನಾನು ಓಡೋಗ್ತೀನಿ. ಉಪ್ಪಿ ಸರ್, ಉಪ್ಪಿ ಸರ್ ಇರೋ ಕಡೆ ನಮಗೆ ಬಿಗ್ ಬಾಸಿಗೆ ಏನು ಕೆಲಸ ಅಂತ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಟಾಸ್ಕು ಅವ್ರೊಂದು ಕೊಟ್ಟರೆ ಇವ್ರೊಂದು ಕ್ರಿಯೇಟ್ ಮಾಡ್ತಾ ಇರ್ತಾರೆ ಇಲ್ಲಿ ಕೂದೋದು. ಎಲ್ಲರಿಗೂ ಸುದೀಪ್ ಅದೆಲ್ಲ ಟಾಸ್ಕು, ಇದು ಹೇಳ್ತೀನಿ ಕೇಳ್ರಿ, ಅವ್ರು ಮಾಡೋದು ತಪ್ಪು ರೀ, ಬಿಗ್ ಬಾಸ್ ತಪ್ಪು ರೀ, ಎಲ್ಲರೂ ತಪ್ಪು ಅಂದ್ಬಿಟ್ಟು. ಸರ್, ಉಪೇಂದ್ರ ಅವ್ರ ಮನೆ ಒಳಗಡೆ ಇದ್ದಾರೆ ಸರ್ ಕಂಟೆಸ್ಟೆಂಟ್ ಆಗಿ. ಇನ್ನು ಸಪೋಸ್ 18 ಜನ ಇದ್ರೆ ಅನ್ಕೊಳ್ಳೋಣ, ಓಕೆ, ಉಪ್ಪಿ ಸರ್ ಇದ್ದಾರೆ ಅನ್ಕೊಂಡ್ರೆ, ಸರ್ 17 ಜನ ಕಳಪೆಗೆ ಹೋಗ್ತಾರೆ. 17 ಜನ ಒಳಗಿರ್ತಾರೆ. ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟಿರ್ತಾರೆ ಸರ್. ನಾನಲ್ವಾ ಕಡಿಮೆ, ನೀವು ಕಡಿಮೆ.